ಪಾರ್ಟ್ ಅಂತ ಹೇಳ್ಬೋದು. ಏನಾದರೂ ಅವರು ಜಾಸ್ತಿ ಹೇಳ್ಕೊಡ್ತಾವ್ರೆ ಅಂತ ಬೇಕು ಅಂತ ಸೀರಿಯಸ್ ಆಗಿ ಪಂಚ್ಕೊಡೋದು ಅದೆಲ್ಲ ಮಾಡಿದ್ರೆ ಒಂದೆರಡು ಸರಿ ಮಾಡಿದ್ದೀನಿ ಅನ್ಸುತ್ತೆ, ಬಟ್ ನಾಟ್ ಲೈಕ್ ಹಂಗೆಲ್ಲ ಅಲ್ಲ. ಸ್ವಲ್ಪ ತಾಗುತ್ತೆ, ದಟ್ಸ್ ಓಕೆ, ನಾವು ಸ್ವಲ್ಪ ಸ್ಟ್ರಾಂಗ್ ಇದ್ದೇವೆ, ಇಟ್ಸ್ ಓಕೆ. ಅವ್ರು ಕೊಟ್ಟರೆ ಓಕೆ, ನೀವು ಕೊಟ್ಟರೆ ಇಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ತೇವೆ, ಸ್ವಲ್ಪ ಡಿಸ್ಟೆನ್ಸ್. ಇಲ್ಲ, ಅವ್ರು ಆ್ಯಕ್ಚುಲಿ ಯಾವ ರೀತಿ ನನಗೆ ಟ್ರೈನ್ ಮಾಡಿದ್ರು ಅಂದರೆ, ಇನ್ ಫ್ಯೂಚರಲ್ಲೂ ಕೂಡ ನಾನು ಈ ಥರ ಫೈಟ್ ಸೀಕ್ವೆನ್ಸ್ನ ಮಾಡಬೇಕು ಅನ್ನೋದು ನನಗೆ ಮೋಟಿವೇಟ್ ಆಗಬೇಕು, ಆ ರೀತಿ ಅವ್ರು ನನಗೆ ಟ್ರೈನ್ ಮಾಡಿದ್ರು. ಎಲ್ಲೋ ಒಂದು ಕಡೆ ಬರೀ ಈಗ ಆ್ಯಕ್ಟ್ರೆಸ್ ಅಂತ ಬಂದ ತಕ್ಷಣ ಇಷ್ಟೇ ಮಾಡಿ ಮ್ಯಾನೇಜ್ ಮಾಡೋಣ ಆ ರೀತಿ ಮಾಡಲಿಲ್ಲ ಅವರು. ಸೊ ಹಿ ವಾಸ್ ಗಿವಿಂಗ್ ಒಂಥರ ನಾಲೆಡ್ಜ್ ಕೊಡ್ತಾಯಿದ್ರು ನನಗೆ, ಬಾಕ್ಸಿಂಗ್ ಬಗ್ಗೆ ಆಗಲಿ ಅಥವಾ ಈ ಥರ ಫೈಟ್ಸ್ ಬಗ್ಗೆ ಒಂದು ಅವೇರ್ನೆಸ್ ಕೊಡ್ತಾಯಿದ್ರು. ಸೊ ನೀವು ಯಾವಾಗಲೂ ಫೈಟ್ ಮಾಡಬೇಕಾದ್ರೆ ಯಾವ ಥರ ಇರಬೇಕು ಮೂವ್ಸು, ಆ್ಯಂಡ್ ಯಾವಾಗಲಾದರೂ ಅಂದರೆ ಪರ್ಸನ್ ಕಾಂಟ್ಯಾಕ್ಟ್ ಇರಬೇಕಾದ್ರೆ ನೀವು ಈಗ ಆಪೋಸಿಟ್ ಪರ್ಸನ್ನು ಕಂಟ್ರೋಲಲ್ಲಿ ಇರಲ್ಲ ಅಥವಾ ಆಪೋಸಿಟ್ ಪರ್ಸನ್ ಯಾವ ರೀತಿ ಇರ್ತಾರೆ ಗೊತ್ತಾಗಲ್ಲ, ಈವನ್ ಅಲ್ಲಿ ಶೂಟಲ್ಲೂ ಕೂಡ. ಸೊ ನೀವೇನು ಮಾಡಬೇಕು, ಆದಷ್ಟು ಕಾಂಟ್ಯಾಕ್ಟ್ಲೆಸ್ ಫೈಟಿಂಗ್ ಥರ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಇಷ್ಟು ಮುಖಕ್ಕೆ ಹೊಡಿಬೇಕು ಅನ್ನೋ ಮುಖಕ್ಕೆ ಹತ್ರ ಹೋಗ್ಬಾರ್ದು. ಸೊ ಆ ಫೀಲ್ ಇರಬೇಕು ಆ್ಯಂಡ್ ಇಷ್ಟು ಹೋಗಿ ಇಷ್ಟು ಕಂಟ್ರೋಲಿಂಗ್ ಇರಬೇಕು. ಆ್ಯಕ್ಚುಲಿ ಅವ್ರು ಹೇಳಿದ್ರಲ್ವ ನೆಕ್ಸ್ಟ್ ಸಿನಿಮಾ ಫೈಟಿಂಗ್ ಮಾಡ್ಬೋದಾ ಅಂತ. ಸೊ ಆ ಕಾನ್ಫಿಡೆನ್ಸ್ ಯಾಕೆ ಅಂತಂದರೆ ಅವರು ಟ್ರೈನ್ ಮಾಡಿರೋ ರೀತಿ ಬಂದು ಪ್ರೊಫೆಷ್ನಲ್ ಆಗಿ ನನಗೆ ಟ್ರೈನ್ ಮಾಡಿದ್ದು, ಯಾವುದೇ ರೀತಿ ಆ್ಯಕ್ಟ್ರೆಸ್ ಥರ ಅಥವಾ ಜಸ್ಟ್ ಫಾರ್ ಟೈಮ್ ಬೀಯಿಂಗ್ ಮಾಡಿಲ್ಲ. ಇವತ್ತು ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹಾಗೆ ಅನ್ನಿಸ್ತಾ ಇತ್ತು ನನಗೆ. ಹೇಳಿದಾಗನೇ ಕ್ರಾಶ್ ಕೋರ್ಸ್ ಥರ ಮಾಡೋಕ್ಕಾಗಲ್ಲ. ಹೌದು. ಅಂದರೆ ಓಕೆ, ಫಾರ್ ಎಕ್ಸಾಂಪಲ್ ಡೈಲಾಗ್ ಡೆಲಿವರಿ ಮಾಡಬೇಕಾದ್ರೆ ಡೈಲಾಗ್ ಏನೋ ನೆನಪಿರುತ್ತೆ, ನಾವು ತೊಗೋಬೋದು. ಇದು ಸ್ಟೆಪ್ ಇಲ್ಲಿಂದ ಇಲ್ಲಿ ಸ್ಟೆಪ್ ಅಂತ ಮಾಡೋಕ್ಕಾಗಲ್ಲ, ಇದು ಬಾಡಿ ಲ್ಯಾಂಗ್ವೇಜ್. ನಿಮಗೆ ನ್ಯಾಚುರಲ್ ಏನಿರುತ್ತೆ ಅದೇ ಬರುತ್ತೆ. ಅದು ಬಂದಿಲ್ಲ ಆದರೆ ಮತ್ತೆ ಸೆಟಲ್ ನಿಮ್ಮದು ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಬಿಕಾಸ್ ಅವ್ರಿಗೂ ತುಂಬ ಇಂಟ್ರೆಸ್ಟ್ ಅದು ಕಾಣುತ್ತೆ, ನಮ್ಗೆ ಆ್ಯಸ್ ಎ ಕೋಚ್ ನಮಗೂ ಇಂಟ್ರೆಸ್ಟ್ ಕಾಣುತ್ತೆ. ಆ ಇಂಟ್ರೆಸ್ಟ್ ಕಾಣಬೇಕಾದ್ರೆ ನಾವು ಆದಷ್ಟು ಕಲೀಲಿಕ್ಕೆ ನೋಡಬೇಕು. ಸೊ ಅದಕ್ಕೆ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅದು ಮಾಡಬೇಕಾಗತ್ತೆ. ಮತ್ತೆ ಒಂದ್ಸತಿ ಟಯರ್ಡ್ ಆದಮೇಲೆ ಬೇಡ ಅಂತ ಆಗುತ್ತೆ, ಅದು ಎಲ್ರಿಗೂ ಆಗುತ್ತೆ. ಬಟ್ ಆದಷ್ಟು ಆಗ ಏನು ಮಾಡ್ತೇವೆ ನಾವು ಇಬ್ಬರು ಮೂವರು ಅವರಿಗೆ ತೋರಿಸ್ತೇವೆ, ನೋಡಿ ಇದು ನಿಮ್ಮದು ನೆಕ್ಸ್ಟ್ ಮೂಮೆಂಟ್. ಸೊ ಅವರಿಗೊಂದು ಓಕೆ ಇದನ್ನು ಮಾಡಬೇಕು. ಸೊ ಅವರಿಗೂ ನಮ್ಮ ಆ್ಯಸ್ ಎ ಕೋಚ್ ಅವರಿಗೂ ಇಂಟ್ರೆಸ್ಟ್ ಬರಿಸಬೇಕು. ಸುಮ್ಮನೆ ಏನೋ ಮಾಡ್ಬೇಕಂತ ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಬರಬೇಕು. ದಟ್ಸ್ ವೈ ಏನು ಒಂದು ಸಿಂಗಲ್ ಮೂಮೆಂಟ್ ಚೇಂಜಸ್ ಇರಲಿ, ಅವ್ರ ಬಾಡಿ ಅದರ ಪ್ರಕಾರನೇ ಮೂವ್ ಆಗಬೇಕು. ಕೊರಿಯೋಗ್ರಾಫ್ ಮಾಡೋಕ್ಕೆ ಹೋದರೆ ಆಗಲ್ಲ. ಕೊರಿಯೋಗ್ರಫಿ ಇರುತ್ತೆ, ಬಟ್ ಬಾಡಿ ಲ್ಯಾಂಗ್ವೇಜ್ ಅದರಲ್ಲಿ ಸರಿ ಕಾಣಿಲ್ಲ ಅಂದರೆ ಒಂಥರ ರೋಬೋಟ್ ಥರ ಫೈಟ್ ಫೀಲ್ ಆಗುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ನ ಬಿಲ್ಡ್ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಿಕಾಸ್ ಈಗ ನಾವೇನೋ ಈಗ ನೆಕ್ಸ್ಟ್ ಫೈಟ್ ಸೀಕ್ವೆನ್ಸ್ ಬರುತ್ತೆ ಅಂದರೆ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಬರಲ್ಲ. ಓಕೆ, ಅಟ್ಲೀಸ್ಟ್ ನನಗೇನೋ ಒಂದಷ್ಟು ಬೇಸಿಕ್ಸ್ ಗೊತ್ತು, ಸೊ ದಟ್ ನಾನು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಐ ಥಿಂಕ್ ಈ ಸಿನಿಮಾಯಿಂದ ನನಗೆ ಆ್ಯಂಡ್ ಈ ಟ್ರೈನಿಂಗಿಂದ ಡೆಫಿನೆಟ್ಲಿ ತುಂಬ ಹೆಲ್ಪ್ ಆಯಿತು ನನಗೆ. ಸೊ ಪರ್ಸ್ನಲಿ ಕೂಡ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ತೀನಿ. ಏನೇನು ತ್ಯಾಗ ಮಾಡಿದ್ರಿ ನಿಮ್ಮದು ಅಂತ? ಒಂದಷ್ಟು ಫುಡ್ ಏನೋ ಒಂದು ದಿನಚರಿ ಇಲ್ಲಿ ಬಂದಾಗ ಏನಿಲ್ಲ, ಪಾಪ ಜ್ಯೂಸ್ ಎಲ್ಲ ಕೊಡಿಸ್ತಾ ಇದ್ರು ನಮ್ಮ ಪ್ರೊಡಕ್ಷನ್ ಟೀಮ್ ಅವರು, ಅಷ್ಟೇ ಬೇಕಾಗಿರೋಂಥ ಡಯಟ್ ಚಿಕನ್ ಎಲ್ಲ ಕೊಡಿಸ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿಗೆ ಎನರ್ಜಿ ಸಾಕಾಗ್ತಾ ಇರಲಿಲ್ಲ. ಬಟ್ ಮನೆಗೆ ಹೋದ್ಮೇಲೆ ಸ್ವಲ್ಪ ಚೆನ್ನಾಗಿ ತಿನ್ಕೋತಾ ಇದ್ದೆ. ಇಲ್ಲಿಗೆ ಬರಬೇಕು ಫಸ್ಟ್ ಆಫ್ ಆಲ್ ಅಲ್ಲಿಂದ ಮನೆಯಿಂದ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ನಲ್ಲ, 45 ಕಿಲೋಮೀಟರ್ ಬರೋದಕ್ಕೆ ಒಂದು ಎನರ್ಜಿ ಬೇಕು, ಅದಕ್ಕೊಂದಷ್ಟು ತಿನ್ಕೊಂಡ್ಬರ್ಬೇಕು. ಇನ್ನೊಂದು ಇಲ್ಲಿ ಬಂದಾಗ ಟ್ರೈನಿಂಗ್ ತುಂಬಾ ರಫ್ ಆ್ಯಂಡ್ ಟಫ್ ಆಗೇ ಇತ್ತು. ಇಟ್ ವಾಸ್ ನಾಟ್ ಈಸಿ. ಆನ್ ಸ್ಕ್ರೀನಲ್ಲಿ ಇವತ್ತು ಎಷ್ಟು ಈಸಿ ಆ್ಯಂಡ್ ಸ್ಮೂತಾಗಿ ಕಾಣಿಸುತ್ತೆ ಅಷ್ಟೇ ಅಂತೂ ಇರಲಿಲ್ಲ. ಸೊ ಇನ್ ಬಿಟ್ವೀನ್ ನಾವು ಇಲ್ಲಿ ರೆಸ್ಟ್ ಮಾಡೋದಾಗಿರ್ಬೋದು ಅಥವಾ ನೆಕ್ಸ್ಟ್ ಡೇ ಶೂಟಿಂಗಿಗೆ ಪ್ಲ್ಯಾನ್ ಮಾಡೋದಾಗಿರ್ಬೋದು. ಸೊ ಎವ್ರಿಥಿಂಗ್ ವಾಸ್ ಒಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ರಿಸ್ಕಿ ಅಂತ ಅನಿಸ್ತಿತ್ತು, ಸ್ಟ್ರೆಸ್ಫುಲ್ ಅಂತ ಅಂತೂ ಅನ್ನಿಸ್ತಾ ಇತ್ತು. ಬಟ್ ಓವರ್ ಆಲ್ ಇವತ್ತಿನ ದಿನ ನಿಂತ್ಕೊಂಡು ಮಾತಾಡೋಕೆ ನಿಜವಾಗ್ಲೂ ಚೆನ್ನಾಗಿದೆ, ಖುಷಿ ಆಗುತ್ತೆ ಆ್ಯಕ್ಚುಲಿ. ಹೌದು, ಸಾರ್ಥಕ. ನಿಮಗೆ ಒಂದು ಮೆಮೊರಿಯಲ್ ಆಗಿರುತ್ತೆ ಈ ಸಿನಿಮಾ ಮುಖಾಂತರ. ಖಂಡಿತ. ಆ್ಯಕ್ಚುಲಿ ನಂಗೆ ತುಂಬ ಹತ್ರ ಇದ್ದಿದ್ರೆ ನಾನು ಬರ್ತೀನಿ ಅಂತಲೂ ಹೇಳಿದ್ದೆ. ಆಮೇಲೆ ನನಗೊಂದು ಮಾತು ಕೂಡ ಹೇಳಿದ್ರು ಅವರು, ದಟ್ ಆಫ್ಟರ್ ಶೂಟ್ ಎಲ್ಲ ಆದಮೇಲೆ. ಸೊ ಇಟ್ಸ್ ಬೇಸಿಕಲಿ ಏನಂತಂದರೆ ಸಿನಿಮಾ ಮುಗೀತು ಆಯ್ತು, ಈಗ ನಾವು ಶೂಟ್ ಮುಗೀತು ಬಿಡು ಆಯಿತು, ಯಾರು ಕೂಡ ಎನ್ಕರೇಜ್ ಮಾಡಲ್ಲ. ಬಟ್ ಚೇತನ್ ಸರ್ ಆಗಲಿ ನೆಲ್ಸನ್ ಆಗಲಿ, ಸೊ ನನಗೆ ಹೇಳಿದೊಂದು ಮಾತು, ಬಿಡಬೇಡಿ, ಕಂಟಿನ್ಯೂ ಮಾಡಿ. ಸೊ ಇದು ನಿಮಗೆ ಈವನ್ ಫಿಟ್ನೆಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಐ ಥಿಂಕ್ ಇದನ್ನು ಕ್ಯಾರಿ ಮಾಡೋದ್ರಿಂದ ಈವನ್ ಅಂದರೆ ಫ್ಯೂಚರಲ್ಲೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ನನಗೊಂದು ಸಜೆಷನ್ ಕೊಟ್ಟರೆ ಐ ಥಿಂಕ್ ಅದು ನನ್ನ ಇನ್ನೂ ನೆನಪಿದೆ. ಅದಕ್ಕೆ ಮನೇಲಿ ಇರ್ಬೇಕಾದ್ರು ಸೊ ಅಲ್ಲ, ಇಲ್ಲಿ ಬರಕ್ಕಾಗ್ಲಿಲ್ಲ ಅಂದ್ರೂ ಐ ಆಮ್ ಜಸ್ಟ್ ಡೂಯಿಂಗ್ ಮನೇಲಿ ಈ ಥರ ಎಲ್ಲ ಮೂವ್ ಮಾಡ್ತಾ ಇದ್ದೀನಿ. ಅವರು ಸ್ವಲ್ಪ ಏನು ಬಂದಿಲ್ಲ ಆದ್ರೂ ಕೂಡ ಒಂದು ಸ್ವಲ್ಪ ಹೋಮ್ ವರ್ಕ್ ಥರ ನಾನು ಏನೋ ಮಾಡಿದಂತ ಅವರು ನಂಗೆ ಹೇಳ್ತಿದ್ರು, ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದೆ. ಸೊ ನೆಕ್ಸ್ಟ್ ಡೇ ನಾವು ಅಲ್ಲಿಂದ ಗೋ ಹೆಡ್ ಮಾಡ್ತಿದ್ವಿ. ಈಗ ಆಸ್ಟ್ಯಾಗ್ ಪಾರು ಪಾರ್ವತಿ ಸಿನಿಮಾದಲ್ಲಿ ನೀವು ಒನ್ ಆಫ್ ದಿ ಪಾರ್ಟ್ ಆಗಿದ್ದೀರಾ ಈ ಫೈಟ್ ಮುಖಾಂತರ. ಅದ್ರ ಬಗ್ಗೆ ನಿಮಗೆ ಎಷ್ಟು ಪ್ರೌಡ್ ಇದೆ? ತುಂಬ ಅಂದರೆ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಡೈರೆಕ್ಟರ್ ಅವರಿಗೆ. ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಇಲ್ಲಿ. ಅಂದರೆ ಪ್ರಾಕ್ಟೀಸಿಗೆ ಬರ್ತಿದ್ರು ಅವರು, ಅವರದೊಂದು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿಕೊಂಡು ನನಗೆ ಒಂದು ಸ್ವಲ್ಪ ಏನು
ಏನು ಅವರ ರಿಕ್ವೈರ್ಮೆಂಟ್ ಇದೆ, ಅಣ್ಣ ಸೈಡಿಂದ ಕೂಡ ಕೊರಿಯೋಗ್ರಾಫರ್ ಸೈಡಿಂದ ಕೂಡ ರಿಕ್ವೈರ್ಮೆಂಟ್ ಬರ್ತಿದ್ದು. ಸೊ ತುಂಬ ಆ್ಯಸ್ ಎ ಕೋಚ್ ಒಂದು ಪ್ರಾಜೆಕ್ಟಿಗೆ ಒಂದು ರಿಲೇಟೆಡ್ ಇದ್ದಾದ್ಮೇಲೆ ಒಂದು ಸ್ವಲ್ಪ ಹೆಮ್ಮೆನೇ ಫೀಲ್ ಆಗುತ್ತೆ. ಪ್ಲಸ್ ಅದರಲ್ಲಿ ಔಟ್ಪುಟ್ ಕೂಡ ಇನ್ನೂ ಚೆನ್ನಾಗಿ ಬಂದಮೇಲೆ ಆಬ್ವಿಯಸ್ಲಿ ನಮಗೊಂಥರ ಒಂದು ಫೀಲ್ ಬರುತ್ತೆ. ಹೀರೋಗಳು ಜನರಲ್ ಆಗಿ ಹೀರೋಗಳಿಗೆ ನೀವು ಪ್ರಾಕ್ಟೀಸ್ ಮಾಡಿಕೊಡ್ತೀರಾ, ಹಲವಾರು ಹೀರೋಯಿನ್ಗಳಿಗೂ ಕೂಡ ಮಾಡಿಕೊಟ್ಟಿರ್ತೀರಾ. ಹೀರೋಗಳಿಗೂ ಹೀರೋಯಿನ್ಗಳಿಗೂ ಏನು ಡಿಫ್ರೆನ್ಸ್ ಇದೆ ಸರ್? ಅಂದರೆ ಹೆಣ್ಮಕ್ಳು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋದ್ರಿಂದ ಏನು ಅನುಕೂಲಗಳಿದೆ ಅವ್ರಿಗೆ? ಓಕೆ, ಒಂದು ನ್ಯಾಚುರಲ್ ಎಬಿಲಿಟಿ ಇರ್ಬೋದು. ಈಗ ಆ್ಯಕ್ಷನ್ ಮೂವೀಸ್ ಎಲ್ಲ ಮೇಲ್ ಡಾಮಿನೆಂಟ್ ಯಾಕಿರುತ್ತೆ? ಬಿಕಾಸ್ ಆಬ್ವಿಯಸ್ಲಿ ಮೇಲ್ ಅವರಿಗೆ ಸ್ವಲ್ಪ ನ್ಯಾಚುರಲಿ ಬಂದಿರುತ್ತೆ. ಈಗ ನಾನು ಕೂಡ ಒಂದು ಸ್ಟ್ರೆಂತ್ ಇರ್ಬೋದು, ಏನಿರ್ಬೋದು. ಸೊ ಒಂದು ಡಿಫ್ರೆನ್ಸ್ ಆಬ್ವಿಯಸ್ಲಿ ಇರುತ್ತೆ, ಮೇಲ್ ಮತ್ತು ಫೀಮೇಲಲ್ಲಿ ಸ್ಟ್ರೆಂತ್ ಡಿಫ್ರೆನ್ಸ್ ಇರುತ್ತೆ. ಅದರ ಪ್ರಕಾರನೇ ಅವರು ಚೈಲ್ಡ್ಹುಡ್ಡಿಂದ ಅವರ ಹಾಬೀಸ್ ಇರ್ಬೋದು ಅದನ್ನೆಲ್ಲ ಮಾಡ್ಕೊಂಡು ಬರೀತಾರೆ. ನಾವು ಹುಡುಗರು ಏನು ಮಾಡ್ತೇವೆ, ಆದಷ್ಟು ಫಿಸಿಕಲಿ ಚಾಲೆಂಜಿಂಗ್ ಐಟಮ್ಸ್ ಎಲ್ಲ ನಾವು ಮಾಡಿರ್ತೇವೆ. ಮಾರ್ಷಲ್ ಆರ್ಟ್ಸ್ ಇರ್ಬೋದು, ಅದು ಇರ್ಬೋದು, ಇಲ್ಲ ಬೇರೆ ಏನಿರ್ಬೋದು, ಜಿಮ್ನಾಸ್ಟಿಕ್ ಮಾಡಿರ್ತೇವೆ, ಹುಡುಗಿರು ಮಾಡಿರ್ತಾರೆ. ಬಟ್ ಈ ಮೂವೀಸಲ್ಲೆಲ್ಲ ಅಷ್ಟು ಯಾಕೆ ತೋರಿಸಲ್ಲ ಅಂದರೆ ಅವರಿಗೆ ಮೇ ಬಿ ಅದು ಆಪರ್ಚುನಿಟೀಸ್ ಬರಲ್ಲ. ಯಾಕಂದರೆ ಯಾರು ಪ್ರಿಪೇರ್ಡ್ ಇರಲ್ಲ, ಯಾರು ಆ್ಯಕ್ಟರ್ಸ್ ಯಾರು ಪ್ರಿಪೇರ್ಡ್ ಇರಲ್ಲ. ಅದಕ್ಕೋಸ್ಕರ ಈಗಿನ ಜನಾಂಗ ನೋಡಿದ್ರಿ ನೀವು, ಆದಷ್ಟು ಫೀಮೇಲ್ಸ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಆ್ಯಕ್ಷನಿಗೆ. ಸೊ ಪ್ಲಸ್ ಇವರಿಗೆ ಒಂದು ಮೂವಿ ಮಾಡಬೇಕಂತ ಛಲ ಬಂದ ಮೇಲೆ ಸೊ ಏನಾಗುತ್ತೆ, ಡಿಫಿಕಲ್ಟಿ ಅಂದರೆ ಅಭ್ಯಾಸ ಇರಲ್ಲ. ಹುಡುಗರಿಗೆ ಸ್ಟ್ರೆಂತ್ ಸ್ವಲ್ಪ ಇರುತ್ತೆ, ಕಾಲು ಇರ್ಬೋದು, ಕಿಕ್ ಇರ್ಬೋದು, ಏನೋ ಒಂದು ಲೋಕಲ್ ಎಲ್ಲ ಫೈಟಲ್ಲಿ ಎಲ್ಲ ಮಾಡಿರ್ಬೋದು. ಹುಡುಗಿಯರು ರೋಡಲ್ಲೆಲ್ಲ ಫೈಟಿಗೆ ಸೊ ಬೇಸಿಕಲಿ ಅದು ಜಾನ್ರನೇ ಹಂಗೆ ಆಗ್ಬಿಟ್ಟಿರುತ್ತೆ. ಈವನ್ ಚಾಲೆಂಜಸ್ ಕೂಡ ಯಾರು ಕೊಡೋದಿಲ್ಲ. ಆಮೇಲೆ ಯಾರು ರಿಸ್ಕ್ ತಗೊಳ್ಳಲ್ಲ. ಟೈಮ್ ಇಷ್ಟೊಂದು ಸ್ಪೆಂಡ್ ಮಾಡಿ ಒಂದು ಸಿನಿಮಾಗೆ ಹುಡುಗಿಯರಿಗೆ ಟ್ರೈನ್ ಮಾಡಿಸ್ಬೇಕು ಅಂದ್ರೆ ಇಟ್ಸ್ ಅ ಬಿಗ್ ಥಿಂಗ್. ಯಾರಿಗೂ ಬೇಡ ಅದು. ಏನೋ ರೆಡಿಮೇಡ್ ಫುಡ್ ತರ ರೆಡಿಮೇಡ್ ಇರೋರು ಯಾರು ಬೇಕೋ ಆ ಥರ ಇರುತ್ತೆ. ಸೊ ಇಟ್ಸ್ ಸಮಥಿಂಗ್ ಡಿಫ್ರೆಂಟ್. ಇಂಪಾರ್ಟೆಂಟ್ ಪಾಯಿಂಟ್. ರೆಡಿ ಇದ್ರೆ ಆಬ್ವಿಯಸ್ಲಿ ಸ್ಕ್ರಿಪ್ಟ್ ನಿಮಗೆ ಬರುತ್ತೆ, ನೀವು ಮಾಡ್ತೀರಾ. ಪ್ರಿಪೇರ್ ಮಾಡಿ ಅದು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ, ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಆದರೂ ಅದೊಂದು ಹೋಪು ಮತ್ತೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡೋದಲ್ಲ, ಅದೊಂದು ಆಬ್ವಿಯಸ್ಲಿ ಒಂದು ಬಿಗ್. ಬಟ್ ಹುಡುಗಿರು ನೋಡಿದ್ರೆ ಆಬ್ವಿಯಸ್ಲಿ ನಮಗೆಲ್ಲ ಸ್ವಲ್ಪ ಈಸಿಯಲ್ಲಿ ಬರುತ್ತೆ. ಮತ್ತು ಟೈರ್ಡ್ನೆಸ್ ಇರ್ಬೋದು, ಏನು ಇರ್ಬೋದು, ಸ್ವಲ್ಪ ಈಸಿಯಲ್ಲಿ ಬರುತ್ತೆ. ಆ್ಯಂಡ್ ಈವನ್ ಇಫ್ ಇಟ್ ಈಸ್ ಗೆಟಿಂಗ್ ಇನ್ವಾಲ್ಡ್ ಇನ್ ಅ ಫೈಟ್ ಔಟ್ಸೈಡ್, ಹುಡುಗರು ಯೂಶಲಿ ಗೆಟ್ ಇನ್ವಾಲ್ಡ್. ಸೊ ಆಬ್ವಿಯಸ್ಲಿ ಅದು ನೋಡಿ ಇರ್ಬೋದು, ಏನಿರ್ಬೋದು, ನ್ಯಾಚುರಲ್ ಎಬಿಲಿಟಿ ಇರುತ್ತೆ ಹುಡುಗರಿಗೆ. ಹುಡುಗಿಯರಿಗೆ ಇರಲ್ಲ ಅಂತಲ್ಲ, ಪ್ರಾಕ್ಟೀಸ್ ಮಾಡಿರಲ್ಲ, ಫಿಗರ್ ಔಟ್ ಮಾಡಿರಲ್ಲ, ಫಿಗರ್ ಔಟ್ ಮಾಡಿರಲ್ಲ, ಪ್ರಾಕ್ಟೀಸ್ ಮಾಡಿರಲ್ಲ. ಮೇ ಬಿ ಆಸ್ ಅನ್ ಆಕ್ಟರ್ ಅವರಿಗೆ ಆ ಸ್ಕ್ರಿಪ್ಟ್ ಬಂದಿಲ್ಲ ಅಂದರೆ ದೆನ್ ಅವರಿಗೆ ಆ ಚಾಲೆಂಜೇ ಇಲ್ಲಲ್ಲ, ಅಗತ್ಯನೇ ಇಲ್ಲ ಅಂತ ಫೀಲ್ ಆಗುತ್ತೆ. ಬಟ್ ವೆನ್ ದರ್ ಇಸ್ ಎ ಚಾಲೆಂಜ್, ಓಕೆ ಇದು ಮಾಡ್ಬೋದು ಅಂತ ಮತ್ತೆ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಸ್ಪೆಸಿಫಿಕ್ಲಿ ಇವರಿಗೆ ಮಾತಾಡಿದರೆ, ಓಕೆ ಇವರಿಗೆ ಮೋಸ್ಟ್ಲಿ ಆ ಎಕ್ಸ್ಪೆಕ್ಟೇಷನ್ ಇರ್ಲಿಕ್ಕಿಲ್ಲ, ಈ ಲೆವೆಲ್ ಕೂಡ ಬರ್ಬೋದು ಅಂತ ಈಗ ಸ್ಕ್ರೀನ್ ನೋಡಿದ ಮೇಲೆ. ಬಟ್ ಈಗ ಬಂದ ಮೇಲೆ ಒಂದು ಹೋಪ್ ಇದೆ. ಬಟ್ ಇದೇ ಹೋಪ್ ನೀವು ಸ್ಟಾರ್ಟಿಂಗಿಂದ ಥಿಂಕ್ ಮಾಡಿದರೆ, ಓಕೆ ಸ್ಕ್ರಿಪ್ಟ್ ಇಲ್ಲ ಆದರೂ ನಾನು ಪ್ರಾಕ್ಟೀಸ್ ಮಾಡ್ತೇನೆ ಅಂತ ಎಲ್ಲರೂ ಹಾಗೆ ಪ್ರಾಕ್ಟೀಸ್ ಮಾಡಿದರೆ ಎಲ್ಲರೂ ಒಂದು ಸ್ವಲ್ಪ ಆ್ಯಕ್ಷನ್ ಮಾಡ್ಬೋದು, ಹುಡುಗಿಯರಾದರೂ ಕೂಡ ಅಷ್ಟೇನು ಡಿಫ್ರೆನ್ಸ್ ಬರಲ್ಲ. ಬಟ್ ಯಾರನ್ನಾದರೂ ಈಗ ನಾನು ಹೃತಿಕ್ ರೋಷನ್ ನೋಡ್ತೇನೆ, ಇಲ್ಲ ಟೈಗರ್ ಶ್ರಾಫ್ ನೋಡ್ತೇನೆ, ಇಲ್ಲಾಂದರೆ ಹಾಲಿವುಡ್ ಜಾಕಿ ಚಾನ್ ನೋಡ್ತೇನೆ, ಎಲ್ಲರೂ ಹುಡುಗರು ನಂಗೆ ಈ ಥರ ಮಾಡ್ಬೇಕಂತಿರುತ್ತೆ, ಹುಡುಗಿಯರ ಫೀಲ್ ಬರಲ್ಲ. ಅಂದರೆ ವಿ ಆರ್ ಸ್ಪೆಸಿಫಿಕಲಿ ಒಂದು ಕ್ಯಾಟಗರಿ ಆಗಿಬಿಟ್ಟಿರುತ್ತೆ. ಹುಡುಗಿರು ಇಂಡಸ್ಟ್ರಿಗೆ ಬರೋರು ಯಾವ ಥರ ಪ್ರಿಪೇರ್ ಆಗಿರ್ತಾರೆ ಅಂದರೆ, ಡ್ಯಾನ್ಸ್ ಬಂದರೆ ಸಾಕು, ಚೆನ್ನಾಗಿದ್ರೆ ಸಾಕು, ಆ್ಯಂಡ್ ಸ್ವಲ್ಪ ನೀಟಾಗಿ ನಡೆಯೋದು ಇದೆಲ್ಲ ಇದ್ದರೆ ಸಾಕು ಅಂತ ಇರುತ್ತೆ. ಸೊ ಅದು ರಿಕ್ವೈರ್ಮೆಂಟು. ನಮ್ಗೆ ಯಾವ ಚಾಲೆಂಜಸ್ ಬರುತ್ತೆ ಅದನ್ನು ಮಾತ್ರ ಫೋಕಸ್ ಮಾಡ್ತೀವಿ. ಹುಡುಗರಿಗೇನು ಡ್ಯಾನ್ಸ್ ಬರಬೇಕು, ಫೈಟ್ ಬರಬೇಕು, ಲುಕ್ಸ್ ಇರಬೇಕು, ಹೈಟ್ ಇರಬೇಕು, ಇದೆಲ್ಲ ನೋಡ್ಕೊಳ್ತಾರೆ. ಸೊ ಯಾರಿಗೆ ಯಾವ ರೀತಿ ಕಾಲ್ಸ್ ಬರುತ್ತೋ ಅದ್ರ ಮೇಲೇ ಅವ್ರು ವರ್ಕ್ ಮಾಡೋದು. ಸೊ ನಮಗೂ ಈ ಥರ ಚಾಲೆಂಜಸ್ ಬರ್ತಾಯಿದ್ರೆ, ಹುಡುಗಿರು ನಾನು ಅಂತಲ್ಲ, ಯಾವ ಹುಡುಗಿರಿಗೆ ಬರ್ತಾ ಇದ್ರು ಅವರು ಕೂಡ ಅದರಲ್ಲಿ ಓಕೆ ಇದು ಒಂದು ಪಾರ್ಟ್, ಇದನ್ನು ಕಲ್ತಿರ್ಬೇಕಪ್ಪ ಸೇಫರ್ ಸೈಡ್ ಅಂತ ಅವರು ಪ್ರಿಪೇರ್ ಆಗ್ತಾರೆ. ನೀವು ಇವಾಗ ಕಂಪ್ಲೀಟ್ಲಿ ಇದನ್ನ ಫುಲ್ ಕಲಿಯೋದಕ್ಕೆ ರೆಡಿ ಇದ್ದೀರಾ ಅಂದ್ರೆ ಈಗ ಅವ್ರು ಕೊಟ್ಟಿರೋ ಖಂಡಿತವಾಗ್ಲೂ. ಅಂದರೆ ಮುಂದಿನ ದಿನಗಳಲ್ಲಿ ಯಾವ್ದಾರು ಖಂಡಿತ ಆ ಥರ ಸ್ಕ್ರಿಪ್ಟ್ ಬಂತು ಅಂತ 100% ಮಾಡ್ತೀನಿ. ಓನ್ಲಿ ಫೈಟಿಂಗ್ ಅಂತಾನೆ ಬಂದ್ರೂ ಮಾಡ್ತೀನಿ. ಆ ಥರ ಏನಿಲ್ಲ, ನನಗೆ ಒಂದೇ ಕಡೆ ಇರಬೇಕು, ಡ್ಯಾನ್ಸೇ ಮಾಡಬೇಕು, ಇದೇ ಮಾಡಬೇಕು ಅಂತ ಏನಿಲ್ಲ. ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ ಎಲ್ಲನೂ ಒಂದೇ ಇದ್ರಲ್ಲಿ ಬಂದಿದೆ. ಈ ಮೂವಿಗೋಸ್ಕರ ಟ್ರೈನ್ ಮಾಡಿ ಅವರಿಗೆ ಒಂದು ಓಕೆ ಈಗ ಗೊತ್ತಾಗಿದೆ, ಕಾನ್ಫಿಡೆನ್ಸ್ ಇದೆ, ಇದು ಮಾಡ್ಲಿಕ್ಕೆ ಆಗುತ್ತಂತ ಅವರಿಗೆ. ಬಿಕಾಸ್ ಆಫ್ ದಿಸ್ ಮೂವಿ ಶಿ ಹ್ಯಾಸ್ ಕಮ್ ಟು ನೋ. ಸೊ ದಟ್ಸ್ ಅನ್ ಅಡ್ವಾಂಟೇಜ್. ಈಗ ಅವರು ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ಬೋದು. ದೆನ್ ಯಾರು ವೆಯ್ಟ್ ಮಾಡ್ಬೇಕಂತಿಲ್ಲ. ಇಲ್ಲಾಂದ್ರೆ ರಿಕ್ವೈರ್ಮೆಂಟ್ ಬರೋ ತನಕ ನಾವು ಕೂತ್ಕೊಂಡಿರ್ತೇವೆ. ಸೊ ರಿಕ್ವೈರ್ಮೆಂಟ್ ಬರಬೇಕು, ನಮ್ಮನ್ನು ಚಾಲೆಂಜ್ ಮಾಡಬೇಕು, ಆಗ ನಾವು ಹೊರಗೆ ಕಂಫರ್ಟ್ ಝೋನಿಂದ ಬರಬೇಕು, ಮತ್ತೆ ಟ್ರೈನಿಂಗ್ ಮಾಡಬೇಕು. ಸೊ ಸ್ಟಾರ್ಟಿಂಗಲ್ಲಿ ನಾವು ಥಿಂಕ್ ಮಾಡಿದರೆ ಫ್ಯೂಚರಲ್ಲಿ ಏನೋ ಆಪರ್ಚುನಿಟಿ ಬರುತ್ತೆ ಅಂತ ನಾವು ಈಗಲೇ ಸ್ಟಾರ್ಟ್ ಮಾಡಿದರೆ ಅದು ಬರುತ್ತೆ. ಇಲ್ಲಾಂದರೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.
ಪಾರು ಪಾರ್ವತಿ. ಈ ಸಿನಿಮಾ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ ಯಾರು ಪ್ರೊಡ್ಯೂಸರ್? ಪ್ರೇಮ್ನಾಥ್ ಸರ್ ಅಂತ ನಮ್ಮ ಪ್ರೊಡ್ಯೂಸರ್. ಸೊ ಅವರು IT ಏನೋ ಬ್ಯಾಕ್ಗ್ರೌಂಡ್ ಅವರು. ಸೊ ಅವರಿಗೆ ಸಿನಿಮಾ ಮಾಡಬೇಕು ಅನ್ನೋದು ಆ್ಯಕ್ಚುಲಿ ತುಂಬ ಚಿಕ್ಕದ್ರಿಂದ ಆಸೆ ಅಂತೆ. ಸೊ ತುಂಬ ಪ್ಯಾಷನೇಟ್ ಆಗಿ ಈ ಸಿನಿಮಾನ ಮಾಡಿದ್ದಾರೆ. ಟು ಬಿ ಹಾನೆಸ್ಟ್ ಅವರು ಕೂಡ ಒಬ್ಬ ಟ್ರಾವೆಲರ್. ಸೊ ಅದು ತುಂಬ ಅವ್ರಿಗೆ ಇಂಪ್ರೆಸ್ ಮಾಡಿರೋದು ಈ ಕತೆ ಬಗ್ಗೆ, ಈ ಒಂದು ಸಿನಿಮಾನ ಮಾಡೋದಕ್ಕೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ಸರ್ಗೆ ಆ್ಯಕ್ಚುಲಿ ನಮಗಿಂತ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ. ಆ್ಯಂಡ್ ಸಿನಿಮಾನ ಪ್ರತಿ ಬಿಟ್ಸೂ ಅವ್ರು ತುಂಬ ಇನ್ ಡೀಪಾಗಿ ನೋಡಿದ್ದಾರೆ. ಆ್ಯಂಡ್ ನೋಡಿದಾಗೆಲ್ಲ ಯಾವುದಾದ್ರೂ ಏನೋ ಸೀನ್ಸ್ಗಳು ಬಂದಾಗ ಆ ಸೀನ್ಸ್ನ ನಾವು ಯಾವಾಗಲಾರು ಸುಮ್ಮನೆ ಕ್ಯಾಶುವಲಾಗಿ ಮಾತಾಡ್ಬೇಕಾದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ನಮಗೇನೆ. ಆ್ಯಂಡ್ ಯಾವಾಗಲಾರು ಕ್ಯಾಶುವಲಾಗಿ ಮಾತಾಡಿದಾಗ ಹೇಳ್ತಾ ಇರ್ತಾರೆ, ಆ ಸೀನ್ಸ್ ಚೆನ್ನಾಗಿತ್ತು, ಈ ಥರ ಚೆನ್ನಾಗಿತ್ತು. ಸೊ ಎಷ್ಟೊಂದು ಲೊಕೇಶನ್ಸ್ ಕೂಡ ಅವರೇ ರೆಕಮೆಂಡ್ ಮಾಡಿದ್ದಾರೆ. ಬಿಕಾಸ್ ಅವರು ಕೂಡ ಟ್ರಾವೆಲರ್ ಆಗಿರೋದ್ರಿಂದ, ತುಂಬ ಸುತ್ತಾಡೋದ್ರಿಂದ ಇಲ್ಲೋದ್ರೆ ಚೆನ್ನಾಗಿರುತ್ತೆ, ಇಲ್ಲೋದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅವರು ಕೂಡ ತುಂಬ ಸಜೆಷನ್ ಕೊಟ್ಟಿದ್ದಾರೆ. ಸೊ ನಾಟ್ ಅಸ್ ಬರೀ ಪ್ರೊಡ್ಯೂಸರ್ ಆಗಿ ಅವರು ಇದರಲ್ಲಿ ಇದು ಮಾಡಿಲ್ಲ. ಸೊ ಅವರು ಕೂಡ ಬ್ಯಾಕ್ಗ್ರೌಂಡಲ್ಲಿ ತುಂಬ ಏನೋ ಪ್ಲ್ಯಾನಿಂಗ್ಸ್ಗಳಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಐ ಥಿಂಕ್ ನಮ್ಮ ಪ್ರೊಡ್ಯೂಸರ್ ಒಂದು ಒಳ್ಳೆ ಸಬ್ಜೆಕ್ಟ್ನ ಚೂಸ್ ಮಾಡಿಕೊಂಡು ಒಂದು ವುಮೆನ್ ಓರಿಯೆಂಟೆಡ್ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ನಿಜವಾಗ್ಲೂ ಪ್ರೌಡ್ ಫೀಲಿಂಗ್ ಅಂತ ಅನಿಸುತ್ತೆ. ನಿಜವಾಗ್ಲೂ ಖುಷಿ ಆಗುತ್ತೆ ದಟ್ ನಮ್ಮ ಏನೋ ಎಬಿಲಿಟೀಸ್ನ ಇದನ್ನು ನಮಗೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಮಗೆ ಸಿಕ್ಕಿರೋ ಆಪರ್ಚುನಿಟಿ ಇದು. ಆದರೆ ಅವರು ನಮ್ಮ ಮೇಲೆ ನಂಬಿ ಹಾಕುತ್ತಾರೆ ಗೊತ್ತಾ ಸಿನಿಮಾನ. ಸೊ ಅದೆಲ್ಲೋ ಒಂದು ಕಡೆ ನಮ್ಗೆ ಆ್ಯಡ್ ಆನ್ ಆಗುತ್ತೆ. ಇದು ನಮಗೆ ಒಂಥರ ಎನ್ಕರೇಜ್ ಮಾಡ್ದಂಗೆ ಅನಿಸುತ್ತೆ. ಎವ್ರಿ ಫೀಮೇಲ್ಗೂ ಕೂಡ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಈ ಥರ ಸಿನಿಮಾಗಳಿಗೆ ಎಕ್ಸ್ಟ್ರಾ ಡೆಡಿಕೇಶನ್ ಕೊಡೋದು ಅಥವಾ ಎಕ್ಸ್ಟ್ರಾ ಎಫರ್ಟ್ ಹಾಕೋದಕ್ಕೆ ಎಲ್ಲೂ ಕೂಡ ಬೇಸರ ಆಗಲ್ಲ ನಮಗೆ, ಬಿಕಾಸ್ ಆಫ್ ಈ ಥರ ಸಬ್ಜೆಕ್ಟ್ಗಳಿಗೆ. ಅಂದರೆ ಈ ಸಿನಿಮಾದಲ್ಲಿ ಮೈನ್ ರೋಲ್ ನೀವೇ ಆಗಿರೋದ್ರಿಂದ ಎಲ್ಲ ನಿಮ್ಮ ಹೆಗ್ಲ ಮೇಲೆ ಎತ್ಕೊಂಡು ಸಿನಿಮಾನ ಸಾಗಬೇಕು ನೀವು. ಹಂಗಂತಲ್ಲ, ಸಿನಿಮಾ ನಾನು ಯಾವಾಗಲೂ ಹೇಳ್ತೀನಿ, ಸಿನಿಮಾನೇ ಕತೆಯ ಹೀರೋ ಆ್ಯಂಡ್ ಹೀರೋಯಿನ್ ಅಂತ. ಸೊ ಸಿನಿಮಾದಲ್ಲಿ ನಾನು ಮೇಜರ್ ರೋಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಹೀರೋಯಿನ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಬಿಕಾಸ್ ಪ್ರತಿಯೊಂದು ಪಾತ್ರನೂ, ಚಿಕ್ಕ ಚಿಕ್ಕ ಪಾತ್ರನೂ ಕೂಡ ಹೀರೋಯಿನ್ ಅಂದರೆ ಅದಕ್ಕೆ ಆದಂಥ ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಆ್ಯಂಡ್ ಇವನ್ ನಾನು ಕಾರ್ ಅಂತ ಹೇಳಿದ್ವಿ, ಬೈಕ್ ಅಂತ ಹೇಳಿದ್ವಿ, ಪ್ರತಿಯೊಂದು ಎಲಿಮೆಂಟು ಕೂಡ ಹೀರೋಯಿನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಎಲ್ಲ. ಪ್ರತಿಯೊಂದರಲ್ಲೂ ಮೆಸೇಜಸ್ ಇದೆ, ಪ್ರತಿಯೊಂದೂ ನಮ್ಮ ಜರ್ನಿಯಲ್ಲಿ ಕಂಟಿನ್ಯೂ ಆಗಿರುತ್ತೆ. ಸೊ ಕನ್ಸಿಸ್ಟೆನ್ಸಿನ ತುಂಬ ಮೇಂಟೈನ್ ಮಾಡಿದ್ದೀವಿ ನಾವು ಇಡೀ ಸಿನಿಮಾದಲ್ಲಿ. ಸೊ ಹಾಗಾಗಿ ಒಂದು ಕಥೆನೇ ಹೀರೋ. ಸೊ ಕಥೆನೇ ಒಂದು ಏನೋ ದೊಡ್ಡ ವೆಯ್ಟೇಜ್ ಅಂತ ಹೇಳ್ಬೋದು. ಸೊ ಆ ಒಂದು ಏನೋ ವೆಯ್ಟೇಜು ನಮ್ಮೆಲ್ಲರ ಮೇಲೆ ಸ್ಪ್ಲಿಟ್ ಆಗಿದೆ ಅಷ್ಟೇ. ಸೊ ನಾವೆಲ್ಲರೂ ಸೇರಿ ಒಂದು ಸಿನಿಮಾನ ಮುಂದೆ ತಗೊಂಡು ಹೋಗಿದ್ದೀವಿ ಅಂತ ಹೇಳ್ಬೋದು. ಈ ಸಿನಿಮಾನೇ ಜರ್ನಿ ಆಗಿರೋದ್ರಿಂದ ಲೊಕೇಶನ್ ಎಲ್ಲೆಲ್ಲಿ ಶೂಟ್ ಮಾಡಿದ್ದಾರೆ? ನಾವು ಬೆಂಗಳೂರಲ್ಲೂ ಶೂಟ್ ಮಾಡಿದ್ದೀವಿ, ಮೈಸೂರು, ಮಡಿಕೇರಿ, ಮಹಾರಾಷ್ಟ್ರ, ಗೋವಾ, ಉತ್ತರಾಖಂಡ್, ರಾಜಸ್ಥಾನ್, ಆಲ್ಮೋಸ್ಟ್ ಇಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಎಲ್ಲ ಕಡೆ ಶೂಟ್ ಮಾಡೋದ್ರಿಂದ ಪ್ರತಿಯೊಂದು ಕಡೆನೂ ಒಂದೊಂದು ಮೆಮೊರಿ ಅಂತ ಇದ್ದೇ ಇರುತ್ತೆ. ಒಂದೊಂದು ಸ್ಟೇಟ್ಗೆ ಹೋದಾಗ ಅಲ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬೆಸ್ಟ್ ಪಾರ್ಟ್ ವಾಸ್ ನನಗೆ ಟ್ರಾವೆಲ್ ಮಾಡ್ತಾ ಅಲ್ಲಿ ಫುಡ್ಗಳನ್ನ ಏನೋ ಟೇಸ್ಟ್ ಮಾಡೋದು. ಸೊ ನಾನು ಸ್ವಲ್ಪ ಟ್ರಾವೆಲ್ ಮಾಡಿದಾಗ ಮಾತ್ರ ಸ್ವಲ್ಪ ಫುಡಿ ಹೇಗೆ ಅಂತಂದ್ರೆ ಆ ನೇಟಿವ್ ಫುಡ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸೊ ಗೋವಾಗೆ ಹೋದಾಗ ಥಾಲಿ, ಗೋವನ್ ಕ್ಯೂಸಿನ್ ನಂಗೆ ತುಂಬಾ ಇಷ್ಟ, ಫಿಶ್ ಎಲ್ಲ. ಸೊ ಅದನ್ನೆಲ್ಲ ಟೇಸ್ಟ್ ಮಾಡಿಕೊಂಡು ಎವ್ರಿ ಡೇ ಒಂದೊಂದು ವೆರೈಟಿನೆಲ್ಲ ತಿಂತಾ ಇದ್ದಿದ್ದೆ 1 ಟೈಮ್ 2 ಟೈಮ್ ಅಷ್ಟೇ. ಸೊ ಅದರಲ್ಲಿ ಕ್ವಾಲಿಟಿ ಆಫ್ ಫುಡ್ಡು, ಆಮೇಲೆ ಇಷ್ಟ ಆಗುವಂಥ ಫುಡ್ಡನ್ನು ವಿತ್ ಕ್ಯಾಲರೀಸ್ ಮೇಂಟೈನ್ ಮಾಡೆಲ್ಲ ತಿಂತಾ ಇದ್ವಿ. ಸೊ ಅದೊಂಥರ ಖುಷಿ ಕೊಡ್ತಾ ಇತ್ತು ನನಗೆ. ಆ್ಯಂಡ್ ಶೂಟಿಂಗ್ ಮುಗಿದ ತಕ್ಷಣ ನಮ್ಗೊಂಥರ ಫ್ರೀ ಟೈಮು. ಸೊ ಒಂದು 6-7 ಗಂಟೆ ಸನ್ಡೌನ್ ಆಯಿತು ಅಂತ ಅಂದರೆ ಆವತ್ತಿನ ದಿನ ಏನು ಶೂಟಿಂಗ್ ಇಲ್ಲ ಮುಗೀತು ಅಂತ ಅಂದರೆ ಆ ಕ್ಲೈಮೇಟ್ಗೆ ಅಥವಾ ಆ ವೆದರ್ಗೆ ನಾವು ಸುಮ್ಮನೆ ಅಲ್ಲೇ ಹೊರಗಡೆ ಸುತ್ತಾಡ್ತಾ ಇದ್ವಿ. ಸಮ್ಟೈಮ್ಸ್ ನಮ್ಮದು ಬೀಚ್ ಎದುರುಗಡೆನೆ ರೂಮ್ಗಳಿರ್ತಾ ಇತ್ತು. ಸೊ ಆರಾಮಾಗಿ ಓಡಾಡಿಕೊಂಡು ಒಂಥರ ಹೋಮ್ಲಿ ಫೀಲ್. ನಾನಂತೂ ತುಂಬ ವೈಬ್ ಮಾಡ್ತಾ ಇದ್ದೆ. ಆ್ಯಂಡ್ ಟೀಮ್ ಎಲ್ಲರೂ ಕೂಡ ಒಂಥರ ಆಫ್ಟರ್ ಶೂಟ್ ಒಂಥರ ಕ್ಯಾಶುವಲ್ ಆಗಿ ಎಲ್ಲೋ ಒಂಥರ ಟ್ರಿಪ್ ಬಂದಿದ್ದೀವಿ ಥರ ಫೀಲಿಂಗ್ ಆಗ್ತಾಯಿತ್ತು. ಸುಮ್ಮನೆ ಆರಾಮಾಗಿ ಮಾತಾಡಿಕೊಂಡು ಒಂಥರ ನೆಕ್ಸ್ಟ್ ಡೇ ಏನು ಮಾಡ್ತೀವಿ ಡಿಸ್ಕಷನ್ ಮಾಡಿಕೊಂಡು ಕ್ಯಾಶುವಲ್ ಆಗಿ ಈ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಇದೆಲ್ಲ ಒಂದು ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡಿದೆ. ಆ್ಯಂಡ್ 1-2 ದಿನ ಟೆಂಟಲ್ಲಿ ಕೂಡ ನಾವು ಸ್ಟೇ ಆಗಿರೋದುಂಟು. ದಟ್ ಆ ಪ್ಲೇಸಲ್ಲಿ ಅಂದರೆ ಫಾರೆಸ್ಟ್ ಏರಿಯಾಸು ಮಧ್ಯದಲ್ಲಿ ಇದ್ದಂತಹ ಜಾಗ. ಸೊ ಶೂಟಿಂಗೋಸ್ಕರ ಅಲ್ಲಿ ಪ್ಲ್ಯಾನ್ ಮಾಡಬೇಕಾಗಿತ್ತು. ಅದನ್ನು ನಾವು ರಿಯಲ್ ಆಗಿ ಕೂಡ ಫೀಲ್ ಮಾಡಿ ಹಾಗೆ ಇದ್ವಿ ಕೂಡ. ಸೊ ಅದು ಕೂಡ ಒಂದು ಒಳ್ಳೆ ಮೆಮೊರಿ. ಉತ್ತರಾಖಂಡ್ಗೆ ಹೋದಾಗಲೂ ಕೂಡ ಅಷ್ಟೇ, ಏನೋ ಒಂದು ಪೀಕ್ಗೆ ಹೋಗ್ತೀವಿ, ತುಂಬ ಜಾಸ್ತಿ ಸ್ನೋ ಇರೋವಂತಹ ಪ್ಲೇಸು. ಆ್ಯಂಡ್ ಅಲ್ಲಿ ತುಂಬ ನಡೆಯೋದಕ್ಕೆ ಇದಕ್ಕೆಲ್ಲ ನಾರ್ಮಲಾಗಿ ಸ್ನೋ ಅಂದರೆ ಕಷ್ಟನೇ ಇರುತ್ತೆ, ಚಳಿ ಗಾಳಿ ಮಳೆ ಆ ಥರ ಎಲ್ಲ. ಆ ಪ್ಲೇಸಲ್ಲಿ ಟ್ರಾವೆಲಿಂಗ್ ತುಂಬಾ ಕಷ್ಟ ಆಗ್ತಿತ್ತು. ಐ ಥಿಂಕ್ ಬರೀ 1 ಶಾಟ್ಗೋ 2 ಶಾಟ್ಗೋ ಅಲ್ಲಿ ತನಕ ನಡ್ಕೊಂಡು ಹೋಗಿ ಮತ್ತೆ ಕೆಳಗಡೆ ಬಂದಿದ್ದು.
ಲೈಕ್ ಆಮೇಲೆ ಮತ್ತೆ ಅದು ಸರಿ ಹೋಗಿಲ್ಲ ಅಂತ ಇನ್ನೊಂದು ದಿನ ಹೋಗಿ ಶೂಟ್ ಮಾಡಿದ್ದು, ಇದೆಲ್ಲ ಒಂಥರ ಕಷ್ಟ ಇತ್ತು. ಬಟ್ ಒಳ್ಳೆ ಮೆಮೊರಿ ಅಂತೂ ಕ್ರಿಯೇಟ್ ಮಾಡ್ತು. ಲೈಕ್ ನಾವು ಇಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಒಂದಷ್ಟು ವಿಷಯಗಳಿದೆ. ತುಂಬ ಕಷ್ಟ ಅನಿಸಿದ್ದೆ ಅದು ಪರ್ಟಿಕ್ಯುಲರ್ಲಿ? ಐ ಥಿಂಕ್ ನಂಗೆ ಸ್ವಲ್ಪ ಜಾಸ್ತಿ ಕಷ್ಟ ಅನಿಸಿದ್ದು ಕಾರಲ್ಲಿ ಕುತ್ಕೊಳ್ಳೋದೇ ಜಾಸ್ತಿ ಕಷ್ಟ ಅನಿಸ್ತಾ ಇತ್ತು. ಬಿಕಾಸ್ ಬೆಳಗಿಂದ ಸಂಜೆ ತನಕ ಆಲ್ಮೋಸ್ಟ್ ಮಧ್ಯಾಹ್ನ ಊಟಕ್ಕೆ ಬಿಟ್ಟರೆ ಇನ್ನೆಲ್ಲ ಕಾರಲ್ಲೇ ಕುತ್ಕೊಂಡು ಇಲ್ಲೇ ಹೇಳ್ತಾರೆ. ಈವನ್ ಸ್ಕ್ರಿಪ್ಟು ಕೂಡ ಅಲ್ಲೇ ಬಂದು ಹೇಳ್ತಾರೆ, ಡೈಲಾಗ್ಸ್ ಇಲ್ಲೇ ಹೇಳಬೇಕು, ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು. ಈ ಥರದ್ದು ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಯಾಕೆಂದರೆ ತುಂಬ ಹೊತ್ತು ಕುತ್ಕೊಂಡು ಫುಲ್ ಬ್ಯಾಕೆಲ್ಲ ಪೇನ್ ಬಂದ್ಬಿಟ್ಟಿತ್ತು ನಂದು. ಆಮೇಲೆ ಏನೋ ಒಂಥರ ಹಿಂಸೆ, ಆ ಶೆಕೆ ಬೇರೆ ಇರ್ತಾಯಿತ್ತು. ಗೋವಾ ಶೂಟಿಂಗ್ ಎಲ್ಲ ಹೋದಾಗ ಆ ಶೆಕೆಯಲ್ಲಿ AC ಏನೋ ಇದು ಬಿಸಿ ಗಾಳಿ ಬರೋದು, ಅಥವಾ ಈ ವಿಂಡೋ ಮೇಲೆ ಎತ್ತೋದಕ್ಕಾಗಲ್ಲ ಬಿಕಾಸ್ ಶೂಟಿಂಗ್ ಕ್ಯಾಮ್ರಾಸ್ ಎಲ್ಲ ಫಿಕ್ಸ್ ಆಗಿರುತ್ತೆ. ಸೊ ಇದೆಲ್ಲ ಒಂದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಸ್ವಲ್ಪ ಕಿರಿ ಅನ್ನಿಸ್ತಾ ಇತ್ತು. ಜೊತೆಗೆ ಈಗ ಸಾಕಷ್ಟು ಸಿನಿಮಾಗಳು ಬರ್ತಾ ಇರುತ್ತೆ ನಮ್ಮ ಸ್ಟ್ಯಾಂಡರ್ಡಲ್ಲಿ, ನಿಮಗೂ ಗೊತ್ತು. ಈಗ ಪ್ರತಿಯೊಬ್ಬ ಆಡಿಯನ್ಸ್ಗೂ ನಾನು ಯಾಕೆ ಈ ಸಿನಿಮಾ ನೋಡಬೇಕು ಅನ್ನೋ ಪ್ರಶ್ನೆ ಓಡುತ್ತೆ, ನಿಮಗೂ ಗೊತ್ತು. ಯಾಕಂದರೆ ಸಿಕ್ಕಾಪಟ್ಟೆ ಸಿನಿಮಾ ಬರ್ತಾ ಇರುತ್ತೆ. ಇವಾಗ ನಮ್ಮ ಕನ್ನಡಿಗರು ಕೂಡ ಬೇರೆ ಲ್ಯಾಂಗ್ವೇಜ್ ಸಿನಿಮಾನೂ ನೋಡ್ತಾರೆ, ನಾವು ಕೂಡ ನೋಡ್ತೀವಿ. ಅದೇ ಥರ ಒಂದು ಸಿನಿಮಾ ಬರುವಾಗ ಪರ್ಟಿಕ್ಯುಲರಾಗಿ ಈ ಸಿನಿಮಾ ಯಾಕೆ ನಾನು ನೋಡಬೇಕು ಅನ್ನೋ ಕ್ವಶನ್ ಹಾಕಿದ್ರೆ ಅದು ನಿಮ್ಮ ಕಡೆಯಿಂದ ಆನ್ಸರ್ ಏನೋ ಇದೆ? ಸಿನಿಮಾ 100% ಎಂಟರ್ಟೈನ್ಮೆಂಟ್ ಅಂತೂ ಇದೆ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ. ಆ್ಯಂಡ್ ಅಂದರೆ ಮೆಸೇಜು ಮತ್ತು ಎಂಟರ್ಟೈನ್ಮೆಂಟ್ನ ಹೊರತುಪಡಿಸು ಎಷ್ಟೋ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದಿದೆ. ಆ್ಯಂಡ್ ಎಷ್ಟೊಂದು ಜನರ ಮೆಮೊರಿ ಕೂಡ ಈ ಸಿನಿಮಾದಲ್ಲಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವರು ಎಲ್ಲಾದರೂ ಒಂದು ಕಡೆ ರಿಲೇಟ್ ಮಾಡ್ಕೊಳ್ಬೋದು. ಸೊ ಇದೆಲ್ಲ ಎಲಿಮೆಂಟ್ ಎಲ್ಲೋ ಒಂದು ಕಡೆ ಜನಕ್ಕೆ ಇಷ್ಟ ಆಗುತ್ತೆ. ಒಂಥರ ಒಂದು ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ, ಈ ಥರ ಸಿನಿಮಾ ಮಾಡಬೇಕಾಗಿತ್ತು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅವ್ರಿಗೆಲ್ಲ ನಿಜವಾಗ್ಲೂ ಒಂದು ಒಳ್ಳೆ ಟ್ರೀಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲನೂ ಮಿಕ್ಸರ್ ಆಗಿ ಒಂದು ಪ್ಯಾಕೇಜ್ ಆಫ್ ಎಲಿಮೆಂಟ್ ಇರುವಂಥ ಒಂದು ಸಿನಿಮಾ. ಸೊ ಅದಕ್ಕೋಸ್ಕರ ನೋಡಿದ್ರೆ ನಿಜವಾಗ್ಲೂ ವರ್ತ್ ಇಟ್ ಅಂತ ಹೇಳ್ಬೋದು. ಜೊತೆಗೆ ಫಾಸ್ಟಾಗಿ ಯಾಕೆ ಪಾರ್ವತಿಗೆ? ಸೊ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಈಗ ನಮಗೆ ಸೋಷಿಯಲ್ ಮೀಡಿಯಾ ಅಂತ ಅಂದರೆ ಹೇಗೆ ಅಂತಂದರೆ ಡೈಲಿ ಲೈಫ್ ಅಂತಾರೆ. ಈ ಊಟ ತಿಂಡಿ ಹೆಂಗೆ ಬೇಕೋ ಹಾಗೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಇರಲೇಬೇಕು ಅನ್ನೋ ಥರ ಆಗೋಗ್ಬಿಟ್ಟಿದೆ. ಸೊ ಎಲ್ಲರೂ ಅಷ್ಟೇ ಫೋನ್ ಇಟ್ಕೋತಾರೆ. ಫೋನ್ ಇದೆ ಅಂದರೆ ಬರೀ ಫೋನ್ ಇರಲ್ಲ, ಈಗ ಯಾರಿದ್ದಾರೆ ತೋರಿಸ್ಬಿಡಿ, ಸುಮ್ಮನೆ ಫೋನ್ ಮಾತಾಡ್ಕೊಂಡು ಫೋನ್ ಕಟ್ ಮಾಡಿ ಇಡೋ ಅಂಥವ್ರು ಯಾರು ಆಲ್ಮೋಸ್ಟ್ ಇಲ್ಲ. ಎಲ್ಲರೂ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಇಟ್ಕೊಂಡಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಲ್ಮೋಸ್ಟ್ ಅವ್ರ ಹೆಸರಲ್ಲೋ ಅಥವಾ ಬೇರೆ ಫೇಕ್ ಅನ್ನೋನ್ ನಮ್ಮ ನೇಮಲ್ಲ ಅದ್ರೂ ಕೂಡ ಒಂದು ಅಕೌಂಟ್ ಇದ್ದೇ ಇರುತ್ತೆ. ಸೊ ಇದು ಹೆಂಗಾಗಿದೆ ಅಂದರೆ ಡೈಲಿ ಅವ್ರಿಗೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಥರ ತೊಗೊಂಡ್ಬಿಟ್ಟಿದ್ದಾರೆ. ಅಥವಾ ಕೆಲವರು ಮೆಸೇಜ್ ಸಿಗುತ್ತೆ ಇದರಿಂದ ಏನಾದ್ರು ತಿಳ್ಕೊಬೋದು ಅಂತ ಕೆಲವ್ರು ತೊಗೊಂಡಿದ್ದಾರೆ. ಕೆಲವರು ಮಿಸ್ಯೂಸ್ ಮಾಡ್ಕೊಳ್ಳೋವಂಥವ್ರು ಇದ್ದಾರೆ. ನೀವು ಹಾಗೆ ಸೋಷಿಯಲ್ ಮೀಡಿಯಾ ಅಂತ ನೋಡೋಕ್ಕೋದ್ರೆ ಹ್ಯಾಶ್ಟ್ಯಾಗ್ ಆಗಿರ್ಬೋದು, ಟ್ಯಾಗ್ಸ್ ಆಗಿರ್ಬೋದು, ಅಥವಾ ಟಾಪಿಕ್ಸ್ ಆಗಿರ್ಬೋದು, ಪಾಡ್ಸ್ ಆಗಿರ್ಬೋದು, ಇದೆಲ್ಲ ತುಂಬ ಪ್ರಿಟಿ ಫೇಮಸ್. ಸೊ ನಮ್ಮ ಸಿನಿಮಾದಲ್ಲಿ ಯಾಕೆ ಹ್ಯಾಶ್ಟ್ಯಾಗ್ ಅಂತಂದರೆ ಹ್ಯಾಶ್ಟ್ಯಾಗ್ ಬಂದು ರಿಲೇಟ್ ಮಾಡುತ್ತೆ. ಸೊ ನೀವು ಹ್ಯಾಶ್ಟ್ಯಾಗ್ ಹಾಕಿ ಸಿನಿಮಾದಲ್ಲಿ ಏನೋ ನಾವು ಒಂದು ಕಥೆನ ಹೇಳಕ್ಕೆ ಹೋಗ್ತಾ ಇದ್ದೀವಿ, ಏನಿದರ ಕತೆ ಸಾರಾಂಶ ಅಂತ. ಇದೇ ರೀತಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಹ್ಯಾಶ್ಟ್ಯಾಗ್ ದೀಪಿಕಾ ಅಂತಂದರೆ ದೀಪಿಕನ ಬಗ್ಗೆ ಏನು ಕತೆ ಇರುತ್ತೆ, ಅಥವಾ ದೀಪಿಕಾ ದಾಸ್ ಅನ್ನೋದು ಏನಕ್ಕೆ ಅವಳಲ್ಲಿರೋಂಥ ಲೈಫ್ ಹಿಸ್ಟ್ರಿನೇ ಬಂದ್ಬಿಡುತ್ತೆ. ಸೊ ಒಂದಷ್ಟು ವಿಚಾರ ರಿಲೇಟ್ ಆಗಿರೋವಂಥದ್ದೆಲ್ಲ ಬರುತ್ತೆ. ಆ್ಯಂಡ್ ಇದು ಟ್ರೆಂಡಿಂಗ್ ಕೂಡ. ಸೊ ಹ್ಯಾಶ್ಟ್ಯಾಗ್ಸ್ ಇಲ್ಲ ಅಂತ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ವ್ಯೂಸ್ ಇರುತ್ತೆ, ಅಥವಾ ಅದಕ್ಕೆ ಆದಂಥ ಒಂದು ಬೇರೆ ಜಾನ್ರನೇ ಇದೆ ಅದಕ್ಕೆ. ಸೊ ಹ್ಯಾಶ್ಟ್ಯಾಗ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈ ಸೋಷಿಯಲ್ ಮೀಡಿಯಾ ರನ್ನಿಂಗ್ ಲೈಫಲ್ಲಿ ಅಂತ ನಮ್ಮ ಒಪಿನಿಯನ್. ಸೊ ನಮ್ಮ ಡೈರೆಕ್ಟರ್ನ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಂದ ಕೇಳಬೇಕು, ಯಾಕೆ ಹ್ಯಾಶ್ಟ್ಯಾಗ್ ಪಾರ್ವತಿ ಅನ್ನೋದು ಬಂತು? ಬರೀ ಇದು ನೇಮ್ ಹೆಸರಾ, ಅಥವಾ ಇದಕ್ಕೆ ಪ್ರತ್ಯೇಕವಾಗಿ ಬೇರೆ ಏನಾದರೂ ರೀಸನ್ ಇದೆಯಾ ಅಂತ ಅವರನ್ನೇ ಕೇಳಬೇಕು. ನನಗೆ ಗೊತ್ತಿರೋ ಅಂಥ ಸ್ಟೇಟ್ಮೆಂಟ್ ಇಷ್ಟೇ. ಓವರಾಲ್ ಆಗಿ ಹ್ಯಾಶ್ಟ್ಯಾಗ್ ಪಾರ್ವತಿ ಜರ್ನಿಗೆ ಇನ್ನು ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ, ಸದ್ಯದಲ್ಲೇ ವೀಕ್ಷಕರ ಮುಂದೆ ಬರ್ತಾ ಇದೆ. ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ನನ್ನ ಪ್ರಕಾರ ಹ್ಯಾಶ್ಟ್ಯಾಗ್ ಪಾರ್ವತಿ ಒಂದು ಅದ್ಭುತವಾದ ಒಂದು ಎಂಟರ್ಟೈನ್ಮೆಂಟ್ ಫುಲ್ ಪ್ಯಾಕೇಜ್ ಸಿನಿಮಾ ಅಂತ ಹೇಳ್ಬೋದು. ಸೊ ಇನ್ನೇನು ಶೀಘ್ರದಲ್ಲೇ ನಮ್ಮ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ತುಂಬ ಜನಕ್ಕೆ ಟ್ರಾವೆಲಿಂಗ್ ಮಾಡಬೇಕು ಅಂತ ಇಷ್ಟ ಇರುತ್ತೆ, ತುಂಬ ಜನಕ್ಕೆ ಒಂದು ಈ ಥರದ್ದು ಸಬ್ಜೆಕ್ಟ್ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸಿರುತ್ತೆ. ಸೊ ಅಂಥವ್ರಿಗೆಲ್ಲ ಈ ಸಿನಿಮಾ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಐ ನೀಡ್ ಇಷ್ಟು ವರ್ಷಗಳ ಕಾಲ ಎಲ್ಲರೂ ಕೂಡ ಬ್ಲೆಸ್ಸಿಂಗ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಇಲ್ಲಿ ತನಕ ತಂದಿದ್ದಾರೆ. ಇವತ್ತೊಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ, ಆ ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಿ ಅಂತ ಕೇಳ್ಕೊಳ್ತಾ ಒನ್ಸ್ ಅಗೇನ್ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ಕೂಡ ಹೋಗಿ ನೋಡಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು.